ಹಾಯ್ ಗೈಸ್, ನಾನು ನಿಮ್ ಕಿಶನಾಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಟೈಟಲ್ ಅಂಡ್ ಥಂಬ್ನೇಲ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ಈ ಟಾಪಿಕ್ ಯಾವ್ದ್ರ ಬಗ್ಗೆ ಅಂತ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಬಂದು ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಫಿಲ್ಮ್ಸ್. ಇವಾಗ ನನ್ನ ಹತ್ರ ಟಾಪ್ 10 ಫಿಲ್ಮ್ ಲಿಸ್ಟ್ ಇದೆ. ಇದಿಷ್ಟು ಫಿಲ್ಮ್ ಬಂದು ಸ್ಯಾಂಡಲ್ವುಡ್ ಇಂಡಸ್ಟ್ರಿಲಿ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ಸ್ ಅಂತಾನೆ ಹೇಳ್ಬೋದು. ನಾನೇ ಎಲ್ಲ ಹೇಳೋಕ್ಕಿಂತ ಮುಂಚೆ ಈ ಲಿಸ್ಟ್ ಅಲ್ಲಿ ಟಾಪ್ 3 ಅಲ್ಲಿ ಯಾವ ಫಿಲ್ಮ್ಸ್ ಬರ್ಬೋದು ಅಂತ ನೀವೇ ಗೆಸ್ ಮಾಡ್ಬಿಟ್ಟು ಇವಾಗಲೇ ಕಮೆಂಟ್ ಮಾಡಿ. ವಿಡಿಯೋ ಎಂಡ್ ಅಲ್ಲಿ ಆ ಇನ್ಫಾರ್ಮೇಶನ್ ಬಂದಾಗ ನಿಮ್ ಗೆಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡೋಣ. ಕಮೆಂಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾವು ನಂಬರ್ 10 ನೋಡೋದಾದ್ರೆ ರಾಜ್ಕುಮಾರ ಫಿಲ್ಮ್ ಇದೆ. ನನ್ನ ಫೇವ್ರೇಟ್ ಅಪ್ಪು ಬಾಸ್ ಫಿಲ್ಮ್ ಇದು. ರಾಜ್ಕುಮಾರ ತುಂಬಾನೇ ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಈ ಫಿಲ್ಮ್ಗೆ. ಹಾಗೇನೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿತ್ತು. ಈ ಫಿಲ್ಮ್ ಬಂದಿದ್ದು 2017 ಅಲ್ಲಿ ಸಂತೋಷ್ ಆನಂದ್ ಅವರು ಡೈರೆಕ್ಟ್ ಮಾಡಿರೋದು. ಹೊಂಬಾಳೆ ಫಿಲ್ಮ್ಸ್ ಅವ್ರ ಅಂಡರ್ ಬಂದಿರೋ ಈ ಮೂವಿ. ಸೊ ಈ ಫಿಲ್ಮ್ ಬಂದು ಅರೌಂಡ್ ಒಂದು 20 crore ಬಜೆಟ್ ಅಲ್ಲಿ ಶೂಟ್ ಆಗಿತ್ತು. ಇದ್ರ ಲೈಫ್ ಟೈಮ್ ಕಲೆಕ್ಷನ್ ಬಂದ್ಬಿಟ್ಟು 75 crores. ಸೊ ಇದು ಒಂದು ಹ್ಯೂಜ್ ಸಕ್ಸಸ್ ಅಂತಾನೆ ಹೇಳ್ಬೋದು. 9th ಪೊಸಿಷನ್ ಅಲ್ಲಿ ಬರೋ ಫಿಲ್ಮ್ ಕುರುಕ್ಷೇತ್ರ. ಸೊ ನಮ್ ಡಿ ಬಾಸ್ ಅವ್ರ ಫಿಲ್ಮ್ ಇದು. ಇದು ಅಷ್ಟೇ ರಿಲೀಸ್ ಆಗಿದ್ದ ಟೈಮಲ್ಲಿ ಅಂತೂ ಫುಲ್ ಒಂದು ಹವಾ ಕ್ರಿಯೇಟ್ ಮಾಡಿತ್ತು. ಮಹಾಭಾರತ ಸ್ಟೋರಿ. ಇದರಲ್ಲಿ ನಮ್ ಡಿ ಬಾಸ್ ಅವರು ದುರ್ಯೋಧನ ಆಗಿ ಕಾಣಿಸ್ಕೊಂಡಿದ್ರು. ಈ ಫಿಲ್ಮ್ ಬಂದು 2019 ಅಲ್ಲಿ ವೃಷಭಾದ್ರಿ ಪ್ರೊಡಕ್ಷನ್ಸ್ ಅನ್ನೋ ಬ್ಯಾನರ್ ಅಂಡರ್ ಕ್ರಿಯೇಟ್ ಆಗಿತ್ತು. ಸೊ ಇದ್ರ ಬಜೆಟ್ ಬಂದು 50 to 65 crores ಅಂತ ಹೇಳ್ತಾ ಇದಾರೆ. ಅಂಡ್ ಲೈಫ್ ಟೈಮ್ ಕಲೆಕ್ಷನ್ ನೋಡಕ್ ಹೋದ್ರೆ 90 crores. ಯಪ್ಪ, ಕ್ರೇಜಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ 8th ಪೊಸಿಷನ್ ಅಲ್ಲಿ ಬರೋ ಫಿಲ್ಮ್ ಬಂದು ರಾಬರ್ಟ್ ನಮ್ಗೆಲ್ಲ ಗೊತ್ತೇ ಇರುತ್ತೆ. ತರುಣ್ ಸುಧೀರ್ ಅವ್ರದ್ದು ಡೈರೆಕ್ಷನ್ ಇದು. ಉಮಾಪತಿ ಫಿಲ್ಮ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಅಂಡರ್ ಕ್ರಿಯೇಟ್ ಆಗಿದ್ದು ಫಿಲ್ಮ್. ಸೊ ರಾಬರ್ಟ್ ಕಾಂಟ್ರವರ್ಸಿ ಗೊತ್ತೇ ಇರುತ್ತೆ ನಮ್ಗೆ. ಇನ್ನೂ ನಡೀತಾನೆ ಇತ್ತು, ರೀಸೆಂಟ್ ಆಗೆಲ್ಲ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮ್ಗೆ ಹೇಳಿದ್ದೀನಿ. ಫಿಲ್ಮ್ ಬಂದು ಅರೌಂಡ್ 55 to 60 crore ಬಜೆಟ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಸೊ ಇದ್ರ ಲೈಫ್ ಟೈಮ್ ಕಲೆಕ್ಷನ್ ಬಂದು 102 crores. ಕ್ರೇಜಿ ಅಂತಾನೆ ಹೇಳ್ತೀನಿ. ಇದ್ರ ಜೊತೆನೆ ನಂಬರ್ 7 ಅಲ್ಲಿ ಬರೋ ಫಿಲ್ಮ್ ಯಾವ್ದಂತ ಅಂದ್ರೆ ಕಾಟೇರ. ಸೊ ಎಲ್ಲಾ ಕಡೆ ನಮ್ ಡಿ ಬಾಸ್ ಇದಾರೆ ಲಿಸ್ಟ್ ಅಲ್ಲಿ. ಕಾಟೇರ ಬಂದು 2023 ರಿಲೀಸ್ ಆಗಿದೆ. ಇದು ಕೂಡ ತರುಣ್ ಸುಧೀರ್ ಅವ್ರದ್ದೇ. ಈ ಡಿ ಬಾಸ್ ಮತ್ತೆ ತರುಣ್ ಸುಧೀರ್ ಅವ್ರ ಕಾಂಬಿನೇಷನ್ ಸಖತ್ ಹಿಟ್ ಸಿಕ್ಕಿದೆ. ರಾಬರ್ಟ್ ಆಗಿರ್ಲಿ, ಕಾಟೇರ. ಸೊ ಬಟ್ ಇಲ್ಲಿ ಪ್ರೊಡಕ್ಷನ್ ಹೌಸ್ ಬಂದು ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ಸ್. ಸೊ ಇದು ಬಂದು ಸೇಮ್ ಒಂದು 60 crores ಬಜೆಟ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಫಿಲ್ಮ್. ಕಲೆಕ್ಷನ್ ಬಂದು 104 ಇದೆ. ಇದು ಕೂಡ ಬಿಗ್ ಹಿಟ್ ಅಂತಾನೆ ಹೇಳ್ಬೋದು. ಇವಾಗ ಗೊತ್ತಾಯ್ತಾ, 3 ಬ್ಯಾಕ್ ಟು ಬ್ಯಾಕ್, ಕುರುಕ್ಷೇತ್ರ, ರಾಬರ್ಟ್, ಕಾಟೇರ. ಡಿ ಬಾಸ್ ಅವ್ರನ್ನ ಸುಮ್ಮನೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಯಲ್ಲ, ರೀಸನ್ ಇದೆ. ಇದಾದ್ಮೇಲೆ 6th ಪೊಸಿಷನ್ ಅಲ್ಲಿ ಬಂದು 777 ಚಾರ್ಲಿ ಇದೆ. ಸೊ ನನ್ನ ಫೇವ್ರೇಟ್ ರಕ್ಷಿತ್ ಶೆಟ್ಟಿ ಅವ್ರ ಫಿಲ್ಮ್ ಇದು. ಇದೇನು ನಂಗೆ ಸರ್ಪ್ರೈಸಿಂಗ್ ಅಲ್ಲ, ಯಾಕಂತಂದ್ರೆ 777 ಚಾರ್ಲಿ, ಓ ಮೈ ಗಾಡ್, ನಾನಂತೂ ಫುಲ್ ಅದನ್ನ ನೋಡ್ಬಿಟ್ಟು ಹತ್ಬಿಟ್ಟಿದೆ. ಎಲ್ಲರೂ ಆಲ್ಮೋಸ್ಟ್ ಫಿಲ್ಮ್ ನೋಡಿದ್ರೆ ಎಲ್ಲರೂ ಹತ್ತಿದ್ರು. ಕ್ಲೈಮ್ಯಾಕ್ಸ್ ಸೀನ್ಸ್ ಎಲ್ಲ ನಿಮ್ಗೆ ನೆನಪಿರ್ಬೋದು. ಸೊ ಇದು ಕಿರಣ್ ರಾಜ್ ಅವ್ರದ್ದು ಡೈರೆಕ್ಷನ್. ಇದ್ರದ್ದು ಬಜೆಟ್ ಬಂದ್ಬಿಟ್ಟು 777 ಚಾರ್ಲಿ ಬಜೆಟ್ 20 crores. ಸೊ ಇದ್ರ ಬಜೆಟ್ ನಿಮಗೆ ಸರ್ಪ್ರೈಸ್ ಆಗ್ಬೋದು. ಓನ್ಲಿ 20 crore ಬಜೆಟ್ ಅಲ್ಲಿ ಫಿಲ್ಮ್ ಕ್ರಿಯೇಟ್ ಆಗಿತ್ತು. ದೆನ್ ಇದ್ರ ಕಲೆಕ್ಷನ್ಸ್ ನೋಡಿದ್ರೆ ಯಪ್ಪ, ಟೋಟಲ್ ಆಗಿ 115 crore ಕಲೆಕ್ಷನ್ ಇದ್ರದ್ದು. ಕ್ರೇಜಿ ಗುರು, 115 crore. ಇದಂತೂ. ನಂಬರ್ 5 ಜೇಮ್ಸ್. ಅಗೈನ್ ನಮ್ಮ ಅಪ್ಪು ಬಾಸ್ ಫಿಲ್ಮ್ ಲಿಸ್ಟ್ ಅಲ್ಲಿ ಕಾಣಿಸ್ಕೊಂಡಿದೆ. ಸೊ ಜೇಮ್ಸ್ ಬಂದು 2022 ರಿಲೀಸ್ ಆಗಿದ್ದು. ಚೇತನ್ ಕುಮಾರ್ ಅವ್ರ ಡೈರೆಕ್ಷನ್ ಅಂಡ್ ಕಿಶೋರ್ ಪ್ರೊಡಕ್ಷನ್ಸ್ ಅಂಡರ್ ಅಲ್ಲಿ. ಇದ್ರ ಬಜೆಟ್ ಬಂದು 50 to 60 crores ಅಂತ ಇದೆ. ಅಂಡ್ ಜೇಮ್ಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ಸೌಂಡ್ ಮಾಡಿತ್ತು ಅದು ರಿಲೀಸ್ ಆದಾಗ. ಒನ್ ಆಫ್ ದ ಫೈನೆಸ್ಟ್ ಮೂವಿ ನಮ್ಮ ಅಪ್ಪು ಬಾಸ್ದು. ಅಂಡ್ ಇದ್ರ ಕಲೆಕ್ಷನ್ಸ್ ನೋಡಿದ್ರೆ ಲೈಫ್ ಟೈಮ್ ಕಲೆಕ್ಷನ್ 151 crores ಗುರು, ಯಪ್ಪ. ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋದು ನಂಬರ್ 4 ವಿಕ್ರಾಂತ್ ರೋಣ. ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಮೊದಲನೇ ಮೂವಿ ಈ ಲಿಸ್ಟ್ ಅಲ್ಲಿ ಬಂದಿದೆ. ಇದನ್ನು ಅಷ್ಟೇ ಸಖತ್ ಹೈಪ್ ಕ್ರಿಯೇಟ್ ಮಾಡಿತ್ತು. ಅಂಡ್ ಅದಕ್ಕೆ ವರ್ತ್ ಆಗಿತ್ತು ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಫಿಲ್ಮ್. ಫುಲ್ ಸ್ಟೋರಿ ಲಾಸ್ಟ್ ತನಕ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರು. ಅಂಡ್ ಈ ಫಿಲ್ಮ್ ಬಂದು ಅನೂಪ್ ಭಂಡಾರಿ ಅವ್ರ ಡೈರೆಕ್ಷನ್ ಅಲ್ಲಿ ಅಂಡ್ ಶಾಲಿನಿ ಆರ್ಟ್ಸ್ ಅಂಡ್ ಪ್ರೊಡಕ್ಷನ್ಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಆಗಿದ್ದು. ಸೊ ಈ ಫಿಲ್ಮ್ ಬಂದು ಒಂದು 95 crore ಬಜೆಟ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅಂಡ್ ಇದ್ರ ಕಲೆಕ್ಷನ್ಸ್ ತುಂಬಾ ಸರ್ಪ್ರೈಸಿಂಗ್ ಆಗೇ ಇದೆ. 210 crores ಇದ್ರದ್ದು ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ಐ ಮೀನ್ 95 crores ಇಂದ ಡಬಲ್ ಆಗಿದೆ. ಸೊ ಕ್ರೇಜಿ ಅಂತಾನೆ ಹೇಳ್ತೀನಿ. ಇಟ್ಸ್ ಟೈಮ್ ಫಾರ್ ಟಾಪ್ 3. ಕಮೆಂಟ್ ಮಾಡಿದೀರಾ ಅಂತ ಅನ್ಕೋತೀನಿ. ಓಕೆ, ಟಾಪ್ 3 ಹಂಗೆ ಗೆಸ್ ಮಾಡಿ. ಇಟ್ಸ್ KGF ಚಾಪ್ಟರ್ 1. 2018 ಅಲ್ಲಿ ರಿಲೀಸ್ ಆಗಿದ್ದ ಫಿಲ್ಮ್ ಇದು. ಪ್ರಶಾಂತ್ ನೀಲ್ ಅವ್ರ ಡೈರೆಕ್ಷನ್ ಅಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅಂಡರ್. ಬಜೆಟ್ ಬಂದು 80 crores. ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಜಸ್ಟ್ 80 crores ಅಲ್ಲಿ ಹೆಂಗ್ ಮಾಡಿದ್ರು ಅಂತ. ಯಾಕಂದ್ರೆ ವಿಕ್ರಾಂತ್ ನೋಡೋದ್ ನಾವು ಬಜೆಟ್ ನೋಡಕ್ ಹೋದ್ರೆ 95 crores ಇತ್ತು. ಕ್ರೇಜಿ ಅಂತಾನೆ ಹೇಳ್ತೀನಿ. ಇದ್ರದ್ದು ಲೈಫ್ ಟೈಮ್ ಕಲೆಕ್ಷನ್ ಅಂತೂ 250 crores ಗುರು. ಜೋಕಾ 250 crores ಅಂತಂದ್ರೆ ವಾ. ಇಲ್ಲಿಂದ ನಮ್ ರಾಕಿ ಬಾಯ್ಗೆ
ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಪೊಸಿಷನ್ ಅಲ್ಲಿ ಬರೋ ಫಿಲ್ಮ್ ಬಂದು ಕಾಂತಾರ. ಸೊ ಇದಂತೂ ಆಬ್ವಿಯಸ್ಲಿ ಲಿಸ್ಟ್ ಅಲ್ಲಿ ಇರ್ಲೇಬೇಕಿತ್ತು. ಕಾಂತಾರ ಯಪ್ಪ ಲಾಸ್ಟ್ 2022 ಅಲ್ಲಿ ರಿಲೀಸ್ ಆಗಿದ್ದು ನೋಡಿ. KGF 1 ಕೂಡ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಅಷ್ಟು ಫುಲ್ ಜನರೆಲ್ಲ ಹುಚ್ಚದ್ ನೋಡ್ತಾ ಇದ್ರು ಫಿಲ್ಮ್ ನ. ಹಂಗಿತ್ತು ಗುರು ಸ್ಟೋರಿ. ಯಪ್ಪ ಸ್ಟೋರಿ ಆಗಿರ್ಲಿ, ಸ್ಕ್ರೀನ್ ಪ್ಲೇ, ಆಕ್ಟಿಂಗ್ ಎಲ್ಲ, ಡೈರೆಕ್ಷನ್ ಆಗಿರ್ಲಿ, ಕ್ರೇಜಿ ಆಕ್ಟಿಂಗ್. ಆ ಲಾಸ್ಟ್ ಒಂದು 15 ಮಿನಿಟ್ಸ್ ಇದೆಯಲ್ಲ ಯಪ್ಪ, ನನಗೆ ಅದು ಇವಾಗ್ಲೂ ನೆನ್ಸ್ಕೊಂಡ್ರೆ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಒಂಬಾಳೆ ಫಿಲ್ಮ್ಸ್ ಅವ್ರ ಅಂಡರಲ್ಲೇ ಕ್ರಿಯೇಟ್ ಆಗಿದ್ದ ಫಿಲ್ಮ್. ಬಜೆಟ್ ಬಂದು ಸರ್ಪ್ರೈಸಿಂಗ್ ಆಯ್ತಾ, ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಹೆಂಗೆ? ನನಗಂತೂ ಯಪ್ಪ, ಇದ್ರ ಬಜೆಟ್ ಬಂದು ಲಿಟ್ರಲಿ ಒಂದು 25 to 35 crores ಅಂತ ಹೇಳ್ತಾರೆ. ಸೊ ಇದ್ರ ಕಲೆಕ್ಷನ್ ನೋಡಿದ್ರೆ ಅದು ರೇಂಜೇ ಫುಲ್ ಚೇಂಜ್ ಇದೆ. ಇವಾಗ ನೋಡಿ, ಇದು ವಿಕ್ರಾಂತ್ ರೋಣ ಮತ್ತೆ 777 ಚಾರ್ಲಿ ಎಲ್ಲ ನಾನು ಏನಂತ ಅಂದ್ರೆ, ಇವಾಗ ಅವ್ರು 50 crores ಹಾಕಿದ್ರೆ 100, 105 ಅಟ್ಲೀಸ್ಟ್ ಡಬಲ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಸಕ್ಸಸ್. ಅದನ್ನು ದೊಡ್ಡ ಸಕ್ಸಸ್ ಅಷ್ಟು ಸಿಕ್ಕಿದೆ. ಬಟ್ ಇದ್ರದ್ದು ನೋಡಕ್ ಹೋದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಇದು ಬಜೆಟ್ 20-25 crores ಅಂತ ಅಂದ್ರೆ ಇದ್ರ ಕಲೆಕ್ಷನ್ ಬಂದು 400-450 crores ಗುರು. ಅಂಡ್ ಫೈನಲಿ ನಂಬರ್ 1 ಹೇಳ್ಬೇಕಂತಾನೆ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, KGF Chapter 2. ನೋಡಿ, ಇದು ಸಿಕ್ಕಷ್ಟು ಸಕ್ಸಸ್ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಫಿಲ್ಮ್ಗೂ ಸಿಕ್ಕಿಲ್ಲ, ಓಪನ್ ಆಗಿ ಹೇಳ್ಬೋದು. ಇದು ಟೋಟಲ್ ಆಗಿ 100 crores ಬಜೆಟ್ ಅಲ್ಲಿ ರೆಡಿ ಆಗಿತ್ತು ಫಿಲ್ಮ್ ಇದು. ಸೊ ಇದ್ರ ಕಲೆಕ್ಷನ್ ಬಂದು ಇದ್ರದ್ದು 100 times ಅಪ್ಪ, ಅಂದ್ರೆ ಹೆಂಗೆ 1250 crores ಇದ್ರ ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅಷ್ಟು 1250 crores ಅಂದ್ರೆ. ಇದಾದ್ಮೇಲೆ OTTಲೂ ಇದು ಸಖತ್ ಸಕ್ಸಸ್ ಸಿಕ್ಕಿತ್ತು. ಬಟ್ ಅದು ಇದ್ರಲ್ಲಿ ಆಡ್ ಆಗಿದೆ ಇಲ್ವೋ ಗೊತ್ತಿಲ್ಲ ನನಗೆ. ಇಲ್ಲಿ ನನಗೆ ಸಿಕ್ಕಿರೋ ರಿಸೋರ್ಸ್ ಪ್ರಕಾರ ಇದು 1250 crores ಅಂತ ಇದೆ. ಇದಾದ್ಮೇಲೆ ಯಾವುದು ಇಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ ಫಿಲ್ಮ್ಗೆ. ಅಂದ್ರೆ 1000+ crores ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಅಂದ್ರೆ ಕ್ರೇಜಿ ಗುರು. ಈ ಟಾಪ್ 10 ಲಿಸ್ಟ್ ನೋಡಕ್ ಹೋದ್ರೆ ಒಂದಿಷ್ಟು ಫಿಲ್ಮ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಲಿಸ್ಟ್ ಅಲ್ಲಿ ಬರ್ಬೋದು ಅಂತ. ಇನ್ನೊಂದಿಷ್ಟು ಫಿಲ್ಮ್ಸ್ ನನಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.